ಅಣ್ಣ ಈ ಫ್ರೆಂಡ್ಸ್ ಕಾಲ್ದು ಒಂದೆರಡು ಕಾಟ ಆಗ್ಬಿಟ್ಟೈತೆ ಅಣ್ಣ ನಮಗೆ. ಎಮರ್ಜೆನ್ಸಿ ಫೋನ್ ಮಾಡ್ಬೇಕಂತ ಫೋನ್ ಇಸ್ಕೊತಾರೆ. ಫೋನ್ ಮಾಡಾದ್ಮೇಲೆ ಈ ಇನ್ಸ್ಟಾ ವಾಟ್ಸಪ್ ಗ್ಯಾಲರಿ ಎಲ್ಲಾನು ಯೂಸ್ ಮಾಡ್ಕೊಂಡು ಕೂತಿರ್ತಾರೆ. ಇನ್ಮೇಲಿಂದ ಫೋನ್ ಮಾಡ್ಬೇಕಂತ ಇಸ್ಕೊಂಡ್ಮೇಲೆ ಫೋನ್ ಮಾಡೋದ್ಬಿಟ್ಟು ಬೇರೆ ಏನು ವರ್ಕ್ ಆಗ್ಬಾರ್ದು ಅವ್ರಿಗೆ. ಆ ಥರ ಯಾವ್ದಾರು ಇದ್ರೆ ಸೆಟ್ಟಿಂಗ್ ಮಾಡ್ಕೊಳ್ಳೋಣ. ಫೋನ್ ಮಾಡಕ್ಕೆ ಇಸ್ಕೊಂಡ್ರೆ ಬರೀ ಫೋನ್ ಮಾಡೋದು ಮಾತ್ರ ವರ್ಕ್ ಆಗಬೇಕಾ? ಬೇರೆ ಏನು ವರ್ಕ್ ಆಗ್ಬಾರ್ದು. ಕೊಡಮ್ಮ ಹೇಳ್ಕೊಡ್ತೀನಿ ಹಿಂಗೆ ಅಂತ. ಸೊ ನಿಮ್ಮ ಹತ್ರ ಯಾರೇ ಮೊಬೈಲ್ ತಗೊಂಡ್ರು ಕಾಲ್ ಮಾಡಬೇಕು ಅಂತ ಅವ್ರಿಗೆ ಕಾಲ್ ಮಾತ್ರ ಮಾಡೋಕ್ಕಾಗಬೇಕು. ಯಾವುದೇ ರೀತಿಯ ಆ್ಯಪ್ಸ್ಗಳು ಮತ್ತು ನಿಮ್ಮ ಪರ್ಸನಲ್ ಡೇಟಾಸ್ನ ಯೂಸ್ ಮಾಡೋಕ್ಕಾಗಬಾರ್ದು. ಆ ಥರ ಒಂದು ಸೆಟ್ಟಿಂಗ್ಸ್ನ ನೀವು ಮಾಡ್ಕೋಬೋದು. ಸೊ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋ ಒಂದು ಸಿಂಪಲ್ ಆದ ಟ್ರಿಕ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ನಿಮ್ಮ ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ನ ಓಪನ್ ಮಾಡಿ, ಸರ್ಚಲ್ಲಿ ಆ್ಯಪ್ ಪಿನ್ ಅಂತ ಸರ್ಚ್ ಮಾಡಿ. ಕೆಲವೊಂದು ಮೊಬೈಲ್ಗಳಲ್ಲಿ ಸ್ಕ್ರೀನ್ ಪಿನ್ ಅಂತ ಬರುತ್ತೆ, ಸ್ಕ್ರೀನ್ ಪಿನ್ ಅಂತ ಸರ್ಚ್ ಮಾಡಿ. ಮತ್ತು ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ, ಮತ್ತು ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಅವ್ರಿಗೆ ಫೋನ್ ಮಾಡಬೇಕು ಅಂತ ಕೊಟ್ಟಾಗ ಈ ಒಂದು ಆ್ಯಪನ್ನು ಸ್ವೈಪ್ ಮಾಡಿ ಇಟ್ಕೊಂಡು ಮೇಲ್ಗಡೆ ಕಾಣಿಸ್ತಿರುವ ಈ ಐಕನ್ನ ಕ್ಲಿಕ್ ಮಾಡಿ, ಮತ್ತು ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ ಆ್ಯಪ್ ಪಿನ್ ಮಾಡಿಕೊಟ್ರೆ, ಸೊ ನೆಕ್ಸ್ಟಿಂದ ನೀವು ಅವ್ರಿಗೆ ಕೊಟ್ಟಾಗ ಅವರು ಕಾಲ್ ಮಾಡೋದನ್ನ ಬಿಟ್ಟರೆ ಬೇರೆ ಯಾವುದೇ ಆ್ಯಪ್ಸ್ ಅಥವಾ ನಿಮ್ಮ ಪರ್ಸನಲ್ ಡೇಟಾಸ್ನ ನೋಡೋಕ್ಕೆ ಆಗೋದಿಲ್ಲ. ಸೊ ಇದನ್ನು ನೀವು ನಾರ್ಮಲ್ ಆಗಿ ಮಾಡ್ಕೋಬೇಕು ಅಂದರೆ ಇದನ್ನು 2 ಸಲ ಮೇಲ್ಗಡೆ ಸ್ವೈಪ್ ಮಾಡಿದ್ರೆ ನಿಮ್ಮ ಮೊಬೈಲ್ನ ಸ್ಕ್ರೀನ್ ಲಾಕ್ ಆಗುತ್ತೆ. ನೆಕ್ಸ್ಟಿಂದ ನೀವು ನಿಮ್ಮ ಪಾಸ್ವರ್ಡ್ನ ಕೊಟ್ಟರೆ ಮಾತ್ರ ನಿಮ್ಮ ಮೊಬೈಲ್ ಅನ್ಲಾಕ್ ಆಗುತ್ತೆ. ಸೊ ಈ ಒಂದು ಸಿಂಪಲ್ ಆದ ಟ್ರಿಕ್ ನಿಮ್ಗೆ ಯೂಸ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಫಾಲೋ ಮಾಡ್ಕೊಳ್ಳಿ.